ನಮಸ್ತೆ ಕರ್ನಾಟಕ. ನಾವಿವತ್ತು ಈ ವಿಡಿಯೋದಲ್ಲಿ ಹವಳವನ್ನು ಭಾರತೀಯ ಸಂಪ್ರದಾಯದಲ್ಲಿ, ಭಾರತೀಯ ಪರಂಪರೆಯಲ್ಲಿ ಹೇಗೆ ಬಳಸಿಕೊಳ್ತಾ ಬರಲಾಗಿದೆ ಹಾಗೂ ಇದಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದಾರೆ ಹಾಗೂ ಇದು ಸಮುದ್ರ ಜೀವಿಗಳಿಂದ ಹೇಗೆ ಈ ಹವಳ ರಚನೆ ಆಗ್ತಾ ಇದೆ, ಎಷ್ಟು ವಿಸ್ತಾರವಾಗಿ ಸಮುದ್ರದ ಕಡಲಿನಲ್ಲಿ ಈ ಒಂದು ಹವಳದ ಬಂಡೆಗಳು ಚಾಚಿಕೊಂಡಿವೆ, ಈ ಎಲ್ಲ ವಿಚಾರವನ್ನು ನಾವಿವತ್ತು ಕ್ವಿಕ್ಕಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾರತದ ಹಿಂದೂ ಸಂಪ್ರದಾಯಗಳಲ್ಲಿ ಪಂಚರತ್ನಗಳಿಗೆ ವಿಶಿಷ್ಟವಾದ ಸ್ಥಾನವನ್ನು ಕೊಡಲಾಗಿದೆ. ವಿಶೇಷ ಸಂದರ್ಭಗಳಲ್ಲಿ ನಡೆಸೋ ಒಂದು ನಿರ್ದಿಷ್ಟ ಪೂಜೆಗಳಲ್ಲಿ ಈ ಪಂಚರತ್ನಗಳನ್ನು ಸಮೃದ್ಧಿ, ಮಂಗಳಕರ ಹಾಗೂ ದೈವಿಕ ಶಕ್ತಿಯ ಸಂಕೇತವಾಗಿ ನಾವು ಅವನ್ನು ಪೂಜೆ ಮಾಡ್ತಾ ಬಂದಿದ್ದೀವಿ. ಅಂತಹ ಪಂಚರತ್ನಗಳಲ್ಲಿ ಹವಳವು ಸಹ ಒಂದು. ಇದು ಸಮುದ್ರ ಕಡಲಿನಲ್ಲಿ ಸಿಗುವಂತಹ ಅತಿ ಗಟ್ಟಿಯಾದ ಕಲ್ಲಿನ ರೀತಿಯ ಒಂದು ರಚನೆ. ಈ ಹವಳವನ್ನು ಭಾರತೀಯ ಸಂಪ್ರದಾಯದಲ್ಲಿ ಅನಾದಿ ಕಾಲದಿಂದಲೂ ಸಹ ಅದೃಷ್ಟದ ಸಂಕೇತವಾಗಿ, ಧನಾತ್ಮಕ ಶಕ್ತಿಯ ಆಕರ್ಷಣೆಗಾಗಿ ಹಾಗೂ ಆರೋಗ್ಯದ ದೃಷ್ಟಿಯಿಂದ ನಾನಾ ಕಾರಣಗಳಿಗಾಗಿ ಪುರುಷರು ಮತ್ತು ಮಹಿಳೆಯರು ಈ ಹವಳವನ್ನು ತಮ್ಮ ಉಂಗುರಗಳು ರೂಪದಲ್ಲಿ ಹಾಗೂ ಮಾಲೆಗಳಾಗಿ ಸಹ ಕೊರಳಿಗೆ ಹಾಕಿಕೊಳ್ತಾ ಇದನ್ನು ಬಳಸಿಕೊಂಡು ಬಂದಿದ್ದಾರೆ. ಇಂತಹ ಒಂದು ಹವಳವು ಅಪರೂಪಕ್ಕೆ ಸಿಗುವ ಒಂದು ಕೆಂಪು ಹವಳಕ್ಕೆ ಬೇಡಿಕೆ ಹೆಚ್ಚು ಅಂತ ಹೇಳ್ಬೋದು ಸ್ನೇಹಿತರೆ. ಈ ಹವಳದಲ್ಲಿ ನೀಲಿ, ಹಳದಿ ಹಾಗೂ ಇನ್ನು ಇತರೆ ಬಣ್ಣಗಳಲ್ಲಿ ಸಹ ಈ ಹವಳ ದೊರೆಯುತ್ತದೆ. ಈ ಹವಳವನ್ನು ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ನೋಡೋದಾದರೆ, ಸಮುದ್ರದ ಆಳದಲ್ಲಿ ಇರುವಂತಹ ಪಾಲಿಪ್ಸ್ ಎಂದು ಕರೆಯಲ್ಪಡುವ ಒಂದು ಸಣ್ಣ ಮೃದು ದೇಹದ ಸಣ್ಣ ಸೂಕ್ಷ್ಮ ಜೀವಿಗಳಿಂದ ಈ ಹವಳ ಸೃಷ್ಟಿಯಾಗುತ್ತೆ. ಇವು ಸಾಮಾನ್ಯವಾಗಿ ಒಂದು ದೊಡ್ಡ ಸಮೂಹವಾಗಿ ವಾಸ ಮಾಡುವಂತಹ ಈ ಸೂಕ್ಷ್ಮ ಜೀವಿಗಳು ಒಂದು ರೀತಿಯಲ್ಲಿ ಜೆಲ್ಲಿ ಮೀನುಗಳಿಗೆ ಇವು ಹೋಲಿಸ್ಬೋದು ಸ್ನೇಹಿತರೆ. ಇಂತಹ ಒಂದು ಸೂಕ್ಷ್ಮ ಜೀವಿಗಳು ಒಟ್ಟೊಟ್ಟಾಗಿ ಸಾಗರದಲ್ಲಿ ಜೀವಿಸೋದ್ರಿಂದ ಇವು ಒಂದು ಕಾಲೋನಿಯ ರೀತಿಯಲ್ಲಿ ಒಂದು ರಚನೆಯನ್ನು ಸೃಷ್ಟಿ ಮಾಡಿಕೊಳ್ತವೆ. ಅತಿ ಗಟ್ಟಿಯಾದ ಹವಳದ ರಚನೆ ಹೇಗೆ ಸೃಷ್ಟಿಯಾಗುತ್ತೆ ಅಂತ ನೋಡೋದಾದರೆ, ಹವಳದ ಹುಳುಗಳ ಶರೀರ ತುಂಬಾ ಸೂಕ್ಷ್ಮ ಮತ್ತು ಯಾವುದೇ ಮೂಳೆಗಳನ್ನು ಹೊಂದಿರದ ಇವು ತಮ್ಮ ರಕ್ಷಣೆಗಾಗಿ ನೀರಿನಲ್ಲಿರುವಂತಹ ಒಂದು ಸುಣ್ಣದ ಅಂಶವನ್ನು ಬಳಸಿಕೊಂಡು ಕಲ್ಲಿನಷ್ಟು ಗಟ್ಟಿಯಾದ ರಕ್ಷಣಾ ಗೋಡೆಯನ್ನು ಇವು ರಚನೆ ಮಾಡಿಕೊಳ್ತವೆ. ಅದರ ಒಳಗಡೆನೆ ಇವು ವಾಸ ಮಾಡ್ತಾ ಅಲ್ಲೇ ಬೆಳೆದು ಕೊನೆಗೆ ಅದರೊಳಗಡೆ ಇವು ಸಾವನ್ನು ಹೊಂದ್ತವೆ ಸ್ನೇಹಿತರೆ. ಈ ಕೊನೆಯದಾಗಿ ಈ ಹುಳುಗಳ ಅಸ್ಥಿಯು ಸಹ ಅವು ನಿರ್ಮಿಸಿದಂತಹ ಈ ಸುಣ್ಣದ ರಚನೆಯ ಜೊತೆ ಸೇರಿ ಇನ್ನಷ್ಟು ಗಟ್ಟಿಯಾದ ವಸ್ತುವಾಗಿ ನಿರ್ಮಾಣ ಆಗುತ್ತೆ. ಬಹಳ ಒತ್ತೊತ್ತಾಗಿ ವಾಸಿಸುವಂತಹ ಈ ಹುಳುಗಳ ಸಮೂಹ ಹೀಗೆ ಬೆಳೆಯುತ್ತಾ ಹೋಗಿ ಬಳಿಕ ಅದರಲ್ಲೇ ಸಾವನ್ನು ಹೊಂದೋದ್ರಿಂದ ಈ ಅಸ್ಥಿಯ ದೊಡ್ಡ ಸಾಲುಗಳು ಉಂಟಾಗಿ ಇವು ಹವಳದ ಬಂಡೆಗಳಾಗಿ ಮಾರ್ಪಾಡಾಗ್ತವೆ ಸ್ನೇಹಿತರೆ. ಇಂತಹ ಹವಳದ ಬಂಡೆಗಳು ರೂಪುಗೊಳ್ಳಲು ಸುಮಾರು ಸಾವಿರಾರು ವರ್ಷಗಳ ಸಮಯವನ್ನು ತೆಗೆದುಕೊಳ್ತದೆ ಸ್ನೇಹಿತರೆ. ಹವಳದ ಹುಳುಗಳು ನಿರಂತರವಾಗಿ ಹುಟ್ಟುವಿಕೆ ಮತ್ತು ಸಾಯುವಿಕೆಯ ಒಂದು ಜೀವನ ಪ್ರಕ್ರಿಯೆಯಲ್ಲಿ ಈ ಹುಳದ ಬಂಡೆಗಳ ಪದರಗಳು ರೂಪುಗೊಳ್ತಾ ಸಾಗ್ತವೆ. ಈ ಒಂದು ಜೀವಿಗಳು ಎಂತಹ ಒಂದು ವಾತಾವರಣದಲ್ಲಿ ಇವು ಬದುಕುಳಿತವೆ ಅಂತಂದರೆ, ಸುಮಾರು 18 ಡಿಗ್ರಿಯಿಂದ 33 ಡಿಗ್ರಿ ಸೆಲ್ಸಿಯಸ್ ಇರುವಂತಹ ಒಂದು ಬೆಚ್ಚಗಿನ ವಾತಾವರಣದಲ್ಲಿ ಇವು ಜೀವಿಸಿ ಈ ಒಂದು ಹವಳದ ಬಂಡೆಗಳು ಏರ್ಪಾಡಾಗೋದಕ್ಕೆ ಇವು ಕಾರಣ ಆಗ್ತವೆ. ಅತಿ ದೊಡ್ಡ ಹವಳದ ಬಂಡೆ ಯಾವುದು ಅಂತ ನಾವು ನೋಡೋದಾದರೆ ಅದು ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ. ಇದು ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನುವಂತಹ ಒಂದು ಸ್ಥಳದಲ್ಲಿ ಈ ಒಂದು ಏರ್ಪಾಡಾಗಿರುವಂತಹ ವಿಶ್ವದ ದೊಡ್ಡ ಹವಳದ ಬಂಡೆ. ಇದೊಂದು ಸುಮಾರು 2900 ಪ್ರತ್ಯೇಕ ದಿಬ್ಬಗಳಿಂದ ಕೂಡಿದ್ದು, ಇದರ ವಿಸ್ತೀರ್ಣ ಅಂದಾಜು 2300 ಕಿಲೋಮೀಟರ್ನಷ್ಟು ಇದರ ಒಂದು ವಿಸ್ತೀರ್ಣ ಹೊಂದಿದೆ ಸ್ನೇಹಿತರೆ. ಗ್ರೇಟ್ ಬ್ಯಾರಿಯರ್ ರೀಫ್ನ ನಾವು ಬಾಹ್ಯಾಕಾಶದಿಂದಲೂ ಸಹ ಕಾಣಬಹುದಾಗಿದೆ. ಇದು ಸೂಕ್ಷ್ಮ ಜೀವಿಗಳು ನಿರ್ಮಿಸಿರುವಂತಹ ಈ ಭೂಮಿಯ ಮೇಲಿನ ಏಕೈಕ ರಚನೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಂತಹ ಗ್ರೇಟ್ ಬ್ಯಾರಿಯರ್ ರೀಫ್ನ ವಿಶ್ವ ಪರಂಪರೆಯ ತಾಣ ಎಂದು ಇದನ್ನು ಆಯ್ಕೆ ಮಾಡಲಾಗಿದೆ.
ಇದು ವಿಶ್ವದ 7 ನೈಸರ್ಗಿಕ ಅದ್ಭುತಗಳಲ್ಲಿ ಈ ಗ್ರೇಟ್ ಬ್ಯಾರಿಯರ್ ರೀಫ್ ಸಹ ಒಂದು. ಇನ್ನು ಈ ಹವಳದ ಹುಳುಗಳ ಒಂದು ವಿಶೇಷತೆ ಏನಪ್ಪಾ ಅಂತಂದರೆ, ಇವು ನೀರಿನಲ್ಲಿ ಬಹಳ ಸ್ವಚ್ಛವಾದ ಮತ್ತು ಬೆಚ್ಚಗಿನ ನೀರಿನ ತಾಣಗಳಲ್ಲಿ ಮಾತ್ರ ಇವು ವಾಸ ಮಾಡ್ತವೆ. ಅದರಲ್ಲೂ ಸೂರ್ಯನ ಬೆಳಕು ಎಲ್ಲಿಯವರೆಗೆ ಬೀಳುತ್ತೋ ನೀರಿನಲ್ಲಿ, ಅಂತಹ ಒಂದು ಸೂರ್ಯನ ಬೆಳಕು ಇರುವಂತಹ ಒಂದು ಜಾಗದಲ್ಲಿ ಮಾತ್ರ ಇವು ಈ ಒಂದು ಬಂಡೆಗಳನ್ನು ನಿರ್ಮಿಸಿಕೊಂಡು ವಾಸ ಮಾಡುತ್ತೆ ಸ್ನೇಹಿತರೆ. ಇನ್ನು ಪ್ರಸ್ತುತ ವಿಶ್ವದಲ್ಲಿ ಎಲ್ಲ ಸಾಗರಗಳ ಹವಳ ಸಾಮ್ರಾಜ್ಯದ ವಿಸ್ತಾರ ಎಷ್ಟಿದೆ ಅಂತ ನೋಡೋದಾದರೆ ನೀವು ನಿಜಕ್ಕೂ ಆಶ್ಚರ್ಯ ಆಗ್ತೀರಾ. ಸುಮಾರು 6 ಲಕ್ಷ ಚದರ ಕಿಲೋಮೀಟರ್ನಷ್ಟು ಈ ಒಂದು ಹವಳದ ಬಂಡೆಗಳು ಇಡೀ ಭೂಮಿಯ ಮೇಲಿನ ಎಲ್ಲ ಸಾಗರದ ಒಂದು ಕಡಲ ತೀರಗಳಲ್ಲಿ ಇದು ಚಾಚಿಕೊಂಡಿದೆ ಅಂತ ಹೇಳ್ಬೋದು. ಇನ್ನು ಈ ಹವಳಗಳನ್ನು ಸಮುದ್ರದಿಂದ ಹಾಗೆಯೇ ಕೆತ್ತಿ ತಂದು ಆಭರಣಗಳಿಗೆ ಬಳಸೋದಿಲ್ಲ ಸ್ನೇಹಿತರೆ. ನುರಿತ ತಜ್ಞರು ಈ ಒಂದು ಹವಳದ ಒಂದು ಪದರಗಳ ಗಟ್ಟಿಯನ್ನು ಒಂದು ಅಧ್ಯಯನ ಮಾಡಿ ಆ ಒಂದು ಅಲ್ಲಿಂದ ಸಂಗ್ರಹಿಸಿಕೊಂಡು ತಂದಂತಹ ಈ ಒಂದು ಹವಳವನ್ನು ವೈಜ್ಞಾನಿಕ ಪ್ರಕ್ರಿಯೆಗೆ ಒಳಪಡಿಸಿ ಇದನ್ನು ತಮಗೆ ಬೇಕಾದ ಆಕಾರಕ್ಕೆ ಈ ಒಂದು ಹವಳವನ್ನು ಬದಲಾಯಿಸಿಕೊಂಡು ಬಳಸಿಕೊಳ್ತಾರೆ ಸ್ನೇಹಿತರೆ. ಇನ್ನು ಭಾರತದಲ್ಲಿ ಎಲ್ಲೆಲ್ಲಿ ಈ ಹವಳಗಳು ಸಿಗುತ್ತೆ ಅಂತ ನೋಡೋದಾದರೆ, ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪಗಳಲ್ಲಿ ಈ ಒಂದು ಹವಳದ ಬಂಡೆಗಳು ಸಾಕಷ್ಟು ಕಾಣಸಿಗ್ತವೆ ಸ್ನೇಹಿತರೆ. ಇವು ಸುಮಾರು 8,000 ಕಿಲೋಮೀಟರ್ನಷ್ಟು ಭಾರತೀಯ ಕಡಲ ತೀರದಲ್ಲಿ ಈ ಒಂದು ಹವಳದ ಒಂದು ಬಂಡೆಗಳು ನಮಗೆ ಕಾಣಸಿಗ್ತವೆ ಸ್ನೇಹಿತರೆ. ಇದು ಸ್ನೇಹಿತರೆ ಹವಳದ ಬಗ್ಗೆ ಒಂದು ಸಣ್ಣ ಮಾಹಿತಿ ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.